ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಏಪ್ರಿಲ್ 18, 2025 ಪಂಚಾಂಗ ವಿಸ್ತೃತ ವಿವರಣೆ. ತಿಥಿ ಈ ದಿನ ಪೂರ್ಣಿಮಾ ತಿಥಿಯಾಗಿದೆ. ಚಂದ್ರ ಮತ್ತು ಸೂರ್ಯಮಾನದಲ್ಲಿ ಪೂರ್ಣಿಮೆಯು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಈ ದಿನವು ಹೊಸ ಪ್ರೇರಣೆ, ಚಟುವಟಿಕೆಗಳು ಮತ್ತು ಸೃಜನಶೀಲತೆಗೆ ಅನುಕೂಲಕರವಾಗಿದೆ. ಅದು ಕಾರ್ಯಗಳ ಪ್ರಗತಿ ಮತ್ತು ಸಮರ್ಪಣೆಯ ಮೇಲೆ ಪ್ರಭಾವ ಬೀರುತ್ತದೆ. ನಿಮ್ಮ ಪ್ರಸ್ತುತ ಕಾರ್ಯಗಳಲ್ಲಿ ಹೆಚ್ಚು ಪರಿಶ್ರಮ, ಶಕ್ತಿಯುಳ್ಳ ಫಲಿತಾಂಶಗಳನ್ನು ನೀವು ಕಾಣಬಹುದು. ನಕ್ಷತ್ರ ಈ ದಿನ ಉತ್ತರ ಭಾದ್ರಪದ ನಕ್ಷತ್ರವು ಬೆಳಕನ್ನು ನೀಡುತ್ತದೆ. ಇದು ಗುರು ನಕ್ಷತ್ರವಾಗಿದ್ದು ಜ್ಞಾನ, ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಉತ್ತಮ ಸಮಯವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರವು ಧೈರ್ಯ ಮತ್ತು ಸ್ಥಿರತೆಯುಳ್ಳ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ಆಧ್ಯಾತ್ಮಿಕ ಕಾರ್ಯಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಯೋಗ ಈ ದಿನ ಬ್ರಹ್ಮಯೋಗ ಹಾಗೂ ಭೂತಿಪುರುಷ ಯೋಗವೂ ಇದೆ. ಈ ಯೋಗವು ಧೈರ್ಯ, ವಿವೇಕ ಮತ್ತು ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಅನುಕೂಲವಾಗಿದೆ. ನೀವು ಯಾವುದೇ ಕಾರ್ಯದಲ್ಲಿ ಧೈರ್ಯದಿಂದ ಮುಂದುವರಿದು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಪವಿತ್ರಗೊಳಿಸಲು ಸಹಾಯ ಮಾಡಬಹುದು. ಕಾರಣ ಈ ದಿನ ಮಾಘಕಾರಣವಿದೆ. ಮಾಘಕಾರಣವು ಉತ್ತಮ ಸಮಯವಾಗಿ ಪರಿಗಣಿಸಲಾಗುತ್ತದೆ. ಇದರಲ್ಲಿ ದೃಢತೆ ಮತ್ತು ಕ್ರಮವನ್ನು ಪಾಲಿಸುವುದು ಮುಖ್ಯವಾಗಿದೆ. ನಿಮ್ಮ ಕೆಲಸದಲ್ಲಿ ನಿಖರತೆ, ಶ್ರದ್ಧೆ ಮತ್ತು ಶಕ್ತಿಯನ್ನು ಹಾರೈಸಲು ಇದು ಉತ್ತಮ ಸಮಯವಾಗಿದೆ. ಸೂರ್ಯ ಮತ್ತು ಚಂದ್ರ ಏಕಾಬ್ದಿ, ಸನ್ ಮತ್ತು ಮೂನ್ ಅಲೈನ್ಮೆಂಟ್. ಈ ದಿನ ಸೂರ್ಯ ಮತ್ತು ಚಂದ್ರ ಸಮನ್ವಯವಾಗಿದ್ದು ಇದು ದೈಹಿಕ ಮತ್ತು ಮಾನಸಿಕ ಶಕ್ತಿಗೆ ಉತ್ತೇಜನ ನೀಡುತ್ತದೆ. ನೀವು ಶಾಂತ, ಧೈರ್ಯಶಾಲಿ ಹಾಗೂ ಹೃದಯದಿಂದ ನಿಮ್ಮ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಬಹುದು. ಅಶುಭ ಸಮಯ. ಪೂರ್ಣಿಮೆಯು ಮಾಘಕಾರಣವು ಮುಖ್ಯವಾಗಿದೆ. ಆದರೆ ಏನಾದರೂ ಪ್ರಾರಂಭಿಸುವ ಮೊದಲು ಯೋಗಗಳು ಮತ್ತು ನಕ್ಷತ್ರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಈ ಸಮಯದಲ್ಲಿ ನೀವು ಯಾವುದಾದರೂ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಜಾಗರೂಕತೆ ವಹಿಸಬೇಕು. ಶುಭ ಸಮಯ ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ ತನಕ ಇರುವ ಸಮಯವು ಶುದ್ಧವಾಗಿದ್ದು ನೀವು ಮುಖ್ಯ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನಡೆಯುವ ಕಾರ್ಯಗಳು ಫಲಕಾರಿಯಾಗುವ ಸಾಧ್ಯತೆ ಹೆಚ್ಚು ಇದೆ. ಈ ದಿನದ ಪಂಚಾಂಗ ಮತ್ತು ಅದರ ಫಲಗಳು ನಿಮ್ಮ ದಿನವನ್ನು ಬೆಳಗಿಸಲಿ. ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿರಲಿದೆ ನೋಡೋಣ. ಬನ್ನಿ ಮೊದಲಿಗೆ ಮೇಷರಾಶಿಯಿಂದ ಆರಂಭಿಸೋಣ. ಆರೋಗ್ಯದ ವಿಚಾರದಲ್ಲಿ ಈ ದಿನ ಮೇಷರಾಶಿಗೆ ಉತ್ತಮ ಸ್ಥಿತಿಯು ಕಂಡುಬರುತ್ತದೆ. ಇಂದು ಆರೋಗ್ಯದ ಬಗ್ಗೆ ಯಾವತ್ತೂ ಹೆಚ್ಚು ಹಿತಕರ ದಿನವಾಗಬಹುದು. ವಿಶೇಷವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇಂದು ಶರೀರದಲ್ಲಿ ಅನೇಕ ಸುಧಾರಣೆಗಳನ್ನು ಕಾಣಬಹುದು. ನಿಮ್ಮ ಆಹಾರ ಶ್ರೇಣಿಯನ್ನು ನಿಯಂತ್ರಣದಲ್ಲಿಡುವ ಮೂಲಕ ದೈಹಿಕ ಸುಸ್ಥಿತಿಯನ್ನು ಹೆಚ್ಚಿಸಬಹುದು. ಹೆಚ್ಚಿನ ಉತ್ಸಾಹ ಮತ್ತು ನವೀನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ಆದಾಗ್ಯೂ ತೀವ್ರ ಶ್ರಮ ಮತ್ತು ಆತಂಕದ ಪರಿಸ್ಥಿತಿಗಳು ನಿರ್ವಹಿಸುವುದಕ್ಕೆ ಜಾಗರೂಕತೆ ಇರಲಿ. ಆರ್ಥಿಕ ಸ್ಥಿತಿಯು ಈ ದಿನ ಮೆರುಗು ಮೂಡಿಸಲಿದೆ. ಈ ದಿನ ಹಣಕಾಸು ಅಭಿವೃದ್ಧಿಗೆ ಅವಕಾಶ ನೀಡಲಿದೆ. ನೀವು ಹಿಂದಿನ ಸಾಲಗಳನ್ನು ತೆರವುಗೊಳಿಸಲು ಪ್ರಯತ್ನಿಸಬಹುದಾದ ಸೂಕ್ತ ಸಮಯ ಇದು. ಹೊಸ ಹೂಡಿಕೆ ಯೋಜನೆಗಳನ್ನು ಅನುಸರಿಸುವ ಮೂಲಕ ಉತ್ತಮ ಲಾಭವನ್ನು ಗಳಿಸಬಹುದು. ಆರ್ಥಿಕ ಸ್ಥಿತಿ ಸುಧಾರಣೆಗೂ ಒಳ್ಳೆಯ ಕಾಲವಾಗಿದೆ. ಆದರೆ ಬಹುಶಃ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ನೀವು ಹೆಚ್ಚು ಗಮನ ಹರಿಸಬೇಕು. ನಿಮ್ಮ ಹೂಡಿಕೆಗೆ ಸರಿಯಾದ ಮಾರ್ಗದರ್ಶನವನ್ನು ಪಡೆದ ನಂತರವೇ ಅದನ್ನು ಪ್ರಾರಂಭಿಸಿ. ವ್ಯವಸ್ಥಿತ ಕುಟುಂಬ ಬದುಕು ಈ ದಿನ ಶಾಂತಿಯುತವಾಗಿ ಸಾಗುವ ಸಾಧ್ಯತೆ ಇದೆ. ಪರಿವಾರದ ಸದಸ್ಯರೊಂದಿಗೆ ಉತ್ತಮ ಮತ್ತು ಸಮಂಜಸ ಸಂಬಂಧವುಳ್ಳ ದಿನ. ಕುಟುಂಬದ ಹಿರಿಯರ ಜೊತೆ ಸರಳವಾದ ಮಾತುಕತೆಗಳು ಮತ್ತು ಅವರನ್ನು ಗೌರವಿಸುವುದರಿಂದ ಮನೆಯಲ್ಲಿ ಶಾಂತಿ ಮೂಡುತ್ತದೆ. ಇದರೊಂದಿಗೆ ಮನೆಯಲ್ಲಿನ ಕಾರ್ಯಗಳನ್ನು ಮಾಡುತ್ತೀರಿ ಎಂದರೆ ಸಂಸಾರದಲ್ಲಿ ಹೆಚ್ಚು ಸ್ನೇಹ ಭಾವನೆ ಮತ್ತು ಪ್ರೀತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ವಿಶೇಷವಾಗಿ ಪತಿ ಪತ್ನಿಯ ನಡುವಿನ ಸಂಬಂಧ ಉತ್ತಮವಾಗುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಈ ದಿನ ಹೆಚ್ಚು ಇದೆ. ಈ ದಿನ ಉದ್ಯೋಗದಲ್ಲಿ ಉತ್ತಮ ಸಾಧನೆ ಮಾಡಲು ಬೇಕಾದ ಸಮಯ ಮತ್ತು ಷರತ್ತುಗಳು ಸಿದ್ಧವಾಗಿದೆ. ನೀವು ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವರೆ ನಿಮ್ಮ ಪ್ರಯತ್ನಗಳು ಮತ್ತಷ್ಟು ಗುರುತಿಸಲ್ಪಡುತ್ತವೆ. ಹಾಲಿ ಯೋಜನೆಗಳನ್ನು ಯಶಸ್ವಿಯಾಗಿ ಮುಗಿಸುವ ಮೂಲಕ ನೀವು ಹೆಚ್ಚು ಪ್ರಶಂಸೆ ಪಡೆಯಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದ ಮೂಲಕ ಕೆಲಸಗಳನ್ನು ಮತ್ತಷ್ಟು ಸಣ್ಣ ಅವಧಿಯಲ್ಲಿ ಮುಗಿಸಬಹುದು.
ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಈ ದಿನ ಸಮಜಾಯಿಷಿ ಮುಖ್ಯವಾದ ಅಂಶವಾಗಲಿದೆ. ಪರಸ್ಪರ ಆರಾಧನೆ, ಸಂವಹನ ಮತ್ತು ನಂಬಿಕೆಯಿಂದ ಪ್ರೇಮ ಸಂಬಂಧಗಳಲ್ಲಿನ ಸಮಸ್ಯೆಗಳು ನಿವಾರಣೆಯಾಗಬಹುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು, ಒಂದುಗೂಡಲು ಮತ್ತು ಪರಸ್ಪರ ಅಭಿಪ್ರಾಯಗಳನ್ನು ವಿವರಿಸಲು ಉತ್ತಮ ಸಮಯವಿರುತ್ತದೆ. ವಿವಾಹಿತರಿಗೆ ತಮ್ಮ ಜೋಡಿಯೊಂದಿಗೆ ವಿಶೇಷ ರೀತಿಯಲ್ಲಿ ಮಾತನಾಡುವ ಮೂಲಕ ದೈಹಿಕ ಮತ್ತು ಮನೋಭಾವಿಕವಾಗಿ ಹತ್ತಿರವಾಗಲು ಅವಕಾಶ ಸಿಗುತ್ತದೆ. ಶುಭ ಸಮಯದಲ್ಲಿ ಈ ದಿನ ಕಾರ್ಯಗಳನ್ನು ಯೋಜಿಸಿಕೊಂಡರೆ ಯಶಸ್ಸು ಖಚಿತವಾಗಲಿದೆ. ಬೇಲಿ ಸಮಯದಲ್ಲಿ ಏನು ಕಾರ್ಯಗತಗೊಳಿಸಿದರೂ ಅದೇ ಫಲಪ್ರದವಾಗುತ್ತವೆ. ಶುಭ ಸಮಯ ಎಂದರೆ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದರೆ ಅವು ಯಶಸ್ವಿಯಾಗುತ್ತವೆ. ಧಾರ್ಮಿಕ ಹಾಗೂ ಪವಿತ್ರ ಕಾರ್ಯಗಳಿಗಾಗಿ ಇದು ಅತ್ಯುತ್ತಮ ಸಮಯವಾಗಿದೆ. ಈಗ ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಗೆ ಈ ದಿನ ಸಕಾರಾತ್ಮಕ ಅನುಭವಗಳು ಇರುತ್ತವೆ. ಈ ದಿನದ ಆರೋಗ್ಯವು ಉತ್ತಮವಾಗಿರುತ್ತದೆ. ದೈಹಿಕವಾಗಿ ನಿಮ್ಮ ಶಕ್ತಿ, ಸಹನಶೀಲತೆ ಹೆಚ್ಚುತ್ತದೆ. ಸಮಯ ಪ್ರಕಾರ ನೀವು ಹೆಚ್ಚು ಚಾಂಚಲ್ಯವಶವಾಗಿ ಕಾರ್ಯನಿರ್ವಹಿಸಬಹುದು. ಆದಾಗ್ಯೂ ಮಾಂಸಾಹಾರ ಸೇವಿಸುವಾಗ ಮತ್ತು ಮೆದುಳಿಗೆ ತೊಂದರೆಂಟಿಸುವ ಕೆಲಸಗಳನ್ನು ತಪ್ಪಿಸುವುದು ಉತ್ತಮ. ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಲು ನಿಮ್ಮ ಶಕ್ತಿಯನ್ನು ಒಟ್ಟಿಗೆ ಪೋಷಿಸಿ. ಆರ್ಥಿಕ ಸ್ಥಿತಿಯಲ್ಲಿ ವೃಷಭ ರಾಶಿಗೆ ಅನುಕೂಲಕರ ಸಮಯವಿದ್ದು ವೃದ್ಧಿಯಾಗಲು ಅವಕಾಶ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸದೃಢವಾಗುವ ದಿನವಿದು. ಈಗಾಗಲೇ ಮಾಡಿದ್ದ ಹೂಡಿಕೆಗಳು ನಿಮಗೆ ಉತ್ತಮ ಫಲ ನೀಡುತ್ತವೆ. ಹೊಸ ಆರ್ಥಿಕ ಯೋಜನೆಗಳನ್ನು ಪ್ರಾರಂಭಿಸುವುದು ಉತ್ತಮ ಸಮಯವಾಗಿದೆ. ಆದರೆ ಹೊಸ ಸ್ಕೀಮ್ಗಳಲ್ಲಿ ನಿಮ್ಮ ಸಂಪತ್ತನ್ನು ಹೂಡುವ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ. ನಿಮ್ಮ ಸಾಲಗಳನ್ನು ತೀರಿಸುವ ಸಮಯವೂ ಇದು. ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಹಾರ್ಮೋನಿ ಉಳಿಯುತ್ತದೆ. ಇಂದು ಕುಟುಂಬದಲ್ಲಿ ನಿಮ್ಮ ಕಾರ್ಯಾಚರಣೆ ಶಾಂತಿಯಾಗಿ ಸಾಗಲಿದೆ. ಕುಟುಂಬದ ಸದಸ್ಯರು, ವಿಶೇಷವಾಗಿ ಪತ್ನಿ ಅಥವಾ ಪತಿ ಜೊತೆ ಗಟ್ಟಿಯಾದ ಸಂಬಂಧವನ್ನು ಅನುಭವಿಸಬಹುದು. ಇದು ನಿಮ್ಮ ಸಂಬಂಧವನ್ನು ಹೊಸ ಎತ್ತರಗಳಿಗೆ ಕೊಂಡೊಯ್ಯುವ ಸಮಯವಾಗಿರುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ವೃತ್ತಿ ಜೀವನದಲ್ಲಿ ವೃಷಭ ರಾಶಿಗೆ ಉತ್ತಮ ಸಾಧನೆಗೆ ಸುಗಮ ದಾರಿ ಇರುತ್ತದೆ. ಇಂದು ಉದ್ಯೋಗದಲ್ಲಿ ನೀವು ಹೊಸ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಅವಕಾಶಗಳನ್ನು ಕಾಣಬಹುದು. ಇದು ನಿಮ್ಮ ಹಿತದಾಯಕ ಕಾರ್ಯನಿರ್ವಹಣೆಗೆ ಉತ್ತಮ ಸಮಯವಾಗಿರುತ್ತದೆ. ಹೊಸ ಪ್ರಾಜೆಕ್ಟುಗಳನ್ನು ಪ್ರಾರಂಭಿಸುವ ಮೂಲಕ ನಿಮ್ಮ ಕೌಶಲ್ಯವನ್ನು ಮತ್ತಷ್ಟು ಬೆಳೆಸಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಮಾಡಿಕೊಳ್ಳಲು ಇದು ಉತ್ತಮ ಕಾಲವಾಗಿದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಸಮಂಜಸತೆ ಮತ್ತು ವಿವಾದಗಳ ನಿವಾರಣೆ ಇರುತ್ತದೆ. ಈ ದಿನ ಪ್ರೀತಿಯ ವಿಚಾರದಲ್ಲಿ ಉತ್ತಮ ಪ್ರಯೋಜನಗಳು ಕಂಡುಬರುತ್ತವೆ. ಪ್ರೇಮ ಸಂಬಂಧಗಳು ಮತ್ತಷ್ಟು ಹತ್ತಿರವಾಗುತ್ತವೆ. ಹೊಸ ಪರಿಚಯಗಳಿಂದ ಪ್ರೀತಿ ಸಂಬಂಧಗಳನ್ನು ಉತ್ತಮಗೊಳಿಸಬಹುದು. ವಿವಾಹಿತರು ಪರಸ್ಪರ ಆಳವಾದ ಬಾಂಧವ್ಯ ಹೊಂದಲು ಸಂಬಂಧವನ್ನು ಗಟ್ಟಿ ಮಾಡುವ ಸಮಯವಾಗಿದೆ. ತಮ್ಮ ಸಂಗಾತಿಗೆ ಹೆಚ್ಚು ಸಮಯ ಕೊಡಲು ಇದು ಉತ್ತಮ ಸಮಯವಾಗಿದೆ. ಶುಭ ಸಮಯದಲ್ಲಿ ಕಾರ್ಯಗಳನ್ನು ಪ್ರಾರಂಭಿಸಲು ಮತ್ತು ಪರಿಗಣಿಸಲು ಉತ್ತಮ ಅವಕಾಶಗಳು ಇರುತ್ತವೆ. ಈ ಸಮಯದಲ್ಲಿ ನೀವು ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು. ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆರವರೆಗೆ ಇರುವ ಸಮಯವು ಶುಭಕರವಾಗಿದೆ. ನವೀನ ಯೋಜನೆಗಳನ್ನು ಈ ಸಮಯದಲ್ಲಿ ಪ್ರಾರಂಭಿಸುವುದು ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಗೆ ಈ ದಿನ ಎಚ್ಚರಿಕೆಯಾಗಿರುವುದು ಮುಖ್ಯ. ಆರೋಗ್ಯದಿಂದ ಸಂಬಂಧಿಸಿದ ಯಾವುದೇ ದೊಡ್ಡ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇಲ್ಲ. ಆದರೆ ವಿಶೇಷವಾಗಿ ತಮ್ಮ ಸುತ್ತಲೂ ಇರುವ ಹೊತ್ತುಹಾರುವ ಜೀವನ ಶೈಲಿಯನ್ನು ನಿಯಂತ್ರಿಸದಿದ್ದರೆ ಕೆಲವೊಮ್ಮೆ ಸಮಸ್ಯೆಗಳು ಉದ್ಭವಿಸಬಹುದು. ದಿನಪತ್ರಿಕೆಗಳಲ್ಲಿ ಹೆಚ್ಚುವರಿ ಸೋಜಿಗದ ಜೀವನ ನಡೆಸಲು ಉತ್ತಮ ಆಹಾರ ನಿಯಮಗಳನ್ನು ಅನುಸರಿಸುವುದು, ವ್ಯಾಯಾಮ ಹಾಗೂ ಸರಿಯಾದ ನಿದ್ರೆ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಮಿಥುನ ರಾಶಿಗೆ ಉತ್ತಮ ಸುಧಾರಣೆ ಸಾಧ್ಯ. ಹಣಕಾಸು ವಿಷಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಅನ್ವಯಿಸುವ ಸಮಯವಾಗಿದೆ. ಹೊಸ ಹೂಡಿಕೆಗೆ ಲಾಭದಾಯಕ ಅವಕಾಶಗಳು ದಾರಿ ತಲುಪುತ್ತವೆ. ನೀವು ಮಾಡಿದ ಹೂಡಿಕೆಯಿಂದ ಪ್ರಗತಿಯನ್ನು ಕಂಡುಹಿಡಿಯಬಹುದು. ಈಗ ಇದು ಹೆಚ್ಚು ಆದಾಯ ಗಳಿಸಲು ಹಾಗೂ ನಿಮಗೆ ಬೇಕಾದ ಯೋಜನೆಗಳನ್ನು ಅನುಸರಿಸಲು ಸರಿಯಾದ ಸಮಯವಾಗಿದೆ. ಹೊರಗಿನ ಬಜಾರಲ್ಲಿ ಸಹ ಉತ್ತಮ ಕಮಾಯಿ ಸಾಧ್ಯವಾಗುತ್ತದೆ. ಕುಟುಂಬ ಜೀವನದಲ್ಲಿ ಮಿಥುನ ರಾಶಿಗೆ ಉತ್ತಮ ಸಂತೋಷದ ಸಂಭ್ರಮವಿರಬಹುದು.
ಮನೆ ಮಂದಿಯೊಂದಿಗೆ ಇಂದು ಉತ್ತಮ ಸಂಭಾಷಣೆ ಮತ್ತು ಸಾಮರಸ್ಯವಿರುತ್ತದೆ. ಪ್ರೀತಿಯ ಸಂಬಂಧಗಳನ್ನು ಮತ್ತೆ ಚುರುಕಾಗಿ ಪ್ರಾರಂಭಿಸಬಹುದು. ಇದು ನಿಮ್ಮ ಜೀವನದ ಸಂತೋಷಮಯ ಭಾಗವಾಗುತ್ತದೆ. ಸಾಮಾನ್ಯವಾಗಿ ಮನೆಯ ಚಟುವಟಿಕೆಯನ್ನು ಉತ್ತಮವಾಗಿ ನಿರ್ವಹಿಸಲು ದಾರಿ ತೆಗೆಯುತ್ತದೆ. ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯಲು ಇದು ಉತ್ತಮ ದಿನವಾಗಿದೆ. ವೃತ್ತಿ ಜೀವನದಲ್ಲಿ ಇದು ಸಕಾರಾತ್ಮಕ ದಿನವಾಗಲಿದೆ. ಉದ್ಯೋಗದಲ್ಲಿ ನೀವು ಇಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದು. ಹೊಸ ಚಟುವಟಿಕೆಗಳನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿದೆ. ನೌಕರಿಯಲ್ಲಿ ನಿಮ್ಮ ತಾಳಮೇಳವನ್ನು ಹೆಚ್ಚಿಸುವುದರಿಂದ ಮುಂದಿನ ಪ್ರಗತಿಗೆ ಪ್ರೇರಣೆಯಾದರೋ ಎಂದು ಪರಿಗಣಿಸಬಹುದು. ನಿಮ್ಮ ನಿರ್ಧಾರಗಳನ್ನು ಸಮರ್ಥವಾಗಿ ಕೈಗೊಳ್ಳುವುದರಿಂದ ವೃತ್ತಿಯಲ್ಲಿನ ಸಾಧನೆ ಹೆಚ್ಚಾಗುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಮಿಥುನ ರಾಶಿಗೆ ಹೆಚ್ಚು ಸ್ಪಷ್ಟತೆ ದೊರಕಲಿದೆ. ಈ ದಿನ ಪ್ರೇಮ ಸಂಬಂಧದಲ್ಲಿ ನೀವು ಹೆಚ್ಚು ಕ್ಷಮೆಯನ್ನು ಮತ್ತು ಸ್ಪಷ್ಟತೆಯನ್ನು ಅನುಭವಿಸಬಹುದು. ನೀವು ತಮ್ಮ ಸಂಗಾತಿಗೆ ದಯಾಳು ಮತ್ತು ಸಹನಶೀಲರಾಗಿದ್ದರೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ವಿವಾಹಿತರು ತಮ್ಮ ಜೋಡಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ದಿನ ಉತ್ತಮವಾಗಿದೆ. ಶುಭ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ಖಚಿತವಾಗಲಿದೆ. ಇಂದು ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಹಾಗೂ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ರವರೆಗೆ ಇರುವ ಸಮಯವು ಶುಭ ಸಮಯವಾಗಿದೆ. ಈ ಸಮಯಗಳಲ್ಲಿ ನೀವು ಮುಖ್ಯ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಉತ್ತಮ ಫಲ ಪಡೆಯಬಹುದು. ಹೊಸ ಹೂಡಿಕೆ, ವ್ಯಾಪಾರ ಪ್ರಾರಂಭಗಳು ಇವುಗಳಲ್ಲಿ ಯಶಸ್ಸು ಸಿಗುತ್ತದೆ. ಮುಂದಿನ ರಾಶಿ ಕಟಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕಟಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಕಟಕ ರಾಶಿಗೆ ಇತ್ತೀಚೆಗೆ ಬಲವಂತವಾಗಿ ಧೈರ್ಯ ಹೆಚ್ಚುವ ಸಮಯವಾಗಿದೆ. ಈ ದಿನ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ಮನಸ್ಸು ಮತ್ತು ದೇಹದ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಆಗಾಗ್ಗೆ ಹೆಚ್ಚಿನ ಒತ್ತಡದಿಂದ ಹಿನ್ನಡೆಯಾದರೆ ಅದನ್ನು ಸರಿಯಾಗಿ ನಿಭಾಯಿಸುವುದಕ್ಕಾಗಿ ಹೆಚ್ಚು ಸಮಯ ನೀಡಿ. ಆರೋಗ್ಯದ ದೃಷ್ಟಿಯಿಂದ ಯಾವುದೇ ದೊಡ್ಡ ಸಮಸ್ಯೆಗಳು ಸಂಭವಿಸುವ ಸಾಧ್ಯತೆ ಇಲ್ಲ. ಉತ್ತಮ ಆಹಾರ, ವ್ಯಾಯಾಮ ಮತ್ತು ಸಮತೋಲನವು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಕಟಕ ರಾಶಿಗೆ ಇದು ಅದೃಷ್ಟದ ಸಮಯ. ಹಣಕಾಸು ವಿಷಯದಲ್ಲಿ ಇದು ಉತ್ತಮ ಸಮಯವಾಗಿದೆ. ನೀವು ಈಗಾಗಲೇ ಮಾಡಿದ ಹೂಡಿಕೆಯಿಂದ ಉತ್ತಮ ಲಾಭಗಳನ್ನು ಕಾಣಬಹುದು. ಸಮಯ ಅನುಕೂಲವಾಗಿರುವುದರಿಂದ ನೀವು ಬರೆದಿರುವ ಪಟ್ಟಿ ಅಥವಾ ಯೋಜನೆಯನ್ನು ಅನುಸರಿಸಬಹುದು. ನೀವು ದಿನನಿತ್ಯದ ಸಾಲಗಳನ್ನು ಪರಿಹರಿಸಲು ಮತ್ತು ಕೆಲವು ಹಣಕಾಸು ಯೋಜನೆಗಳನ್ನು ಪ್ರಾರಂಭಿಸಲು ಸರಿಯಾದ ಸಮಯವಾಗಿದೆ. ಅವು ನಿಮ್ಮ ಬಾಡಿಗೆ ಶುಭವನ್ನು ತರಲು ಸಹಾಯ ಮಾಡುವುದರಲ್ಲಿ ನಿಷ್ಕರ್ಷಿಸಲು ಸಾಧ್ಯವಾಗುತ್ತದೆ. ಕುಟ ಉಂಬ ಜೀವನದಲ್ಲಿ ಇಂದು ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ. ಇಂದು ಮನೆಯವರು, ಪತ್ನಿ ಅಥವಾ ಪತಿ ಜೊತೆ ನಿಮ್ಮ ಸಂಬಂಧವು ಹಾರ್ಮೋನಿಯುತವಾಗಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆಗಳನ್ನು ನಡೆಸಲು ಇದು ಸಮಯವಾಗಿದೆ. ತಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುವುದಕ್ಕಾಗಿ ಮತ್ತು ಮನೆ ಮಂದಿಯೊಂದಿಗೆ ಅತ್ಯುತ್ತಮ ಸಮಯ ಕಳೆಯಲು ಇದು ಒಳ್ಳೆಯ ಸಮಯವಾಗಿದೆ. ವಿಶೇಷವಾಗಿ ಸಂಸಾರದಲ್ಲಿನ ಪ್ರೀತಿ ಹೆಚ್ಚಿದರೆ ಸಂಭ್ರಮ ಮತ್ತು ಸಂತೋಷ ಮೂಡುತ್ತದೆ. ವೃತ್ತಿ ಜೀವನದಲ್ಲಿ ಕಟಕ ರಾಶಿಗೆ ಉತ್ತಮ ಸಾಧನೆ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಪ್ರಗತಿ ಸಾಧಿಸಲು ಇದು ಉತ್ತಮ ಸಮಯವಾಗಿದೆ. ನೀವು ಮಾಡಿದ ಕೆಲಸಗಳ ಬಗ್ಗೆ ಉತ್ತಮ ಫಲಿತಾಂಶವನ್ನು ಕಂಡುಹಿಡಿಯಬಹುದು. ಹೊಸ ಪ್ರಾಜೆಕ್ಟುಗಳನ್ನು ಪ್ರಾರಂಭಿಸುವಾಗ ನಿಮ್ಮ ತಾಳಮೇಳದೊಂದಿಗೆ ಅದನ್ನು ಯಶಸ್ವಿಯಾಗಿ ಮುಗಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಮತ್ತು ಸಹಕಾರದಿಂದ ನೀವು ಉತ್ತಮ ಸಾಧನೆ ಮಾಡುವಿರಿ. ಈಗ ನೀವು ಮುಖ್ಯ ಯೋಜನೆಗಳನ್ನು ಕೈಗೊಳಿಸುವುದು ಉತ್ತಮವಾಗಿದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ನಿಮ್ಮ ಸಂಬಂಧವು ಮತ್ತಷ್ಟು ಸುದೃಢಗೊಳ್ಳಬಹುದು. ಪ್ರೇಮ ಸಂಬಂಧಗಳಲ್ಲಿ ನೀವು ಹೆಚ್ಚಿನ ವಿಶ್ವಾಸ ಮತ್ತು ಗೌರವವನ್ನು ಹೊಂದಿದರೆ ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಹತ್ತಿರವಾಗಿಸಬಹುದು. ಸಂಬಂಧಗಳು ಈಗ ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಬಹುದು. ಆದಾಗ್ಯೂ ಕೆಲವೊಮ್ಮೆ ಒಳ್ಳೆಯ ಸಮಯದಲ್ಲಿಯೂ ಕೂಡ ನಿಮ್ಮ ಸಂಗಾತಿಗೆ ಹೆಚ್ಚು ಗಮನ ಕೊಡಬೇಕು. ಇದು ಅವರೊಂದಿಗೆ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ. ಶುಭ ಸಮಯದಲ್ಲಿ ನೀವು ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ಸಾಧ್ಯ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯಗಳಲ್ಲಿ ನೀವು ಕೆಲಸಗಳನ್ನು ಪ್ರಾರಂಭಿಸಿದರೆ ಉತ್ತಮ ಫಲಗಳನ್ನು ಪಡೆಯಬಹುದು. ಹೊಸ ಯೋಜನೆಗಳು ಮತ್ತು ವ್ಯಾಪಾರ ಆರಂಭಕ್ಕೆ ಉತ್ತಮ ಸಮಯವಿದು. ನಿಮ್ಮ ಹೂಡಿಕೆಯನ್ನು ಹೀಗೆ ಮುಂದುವರೆಸಲು ಸಮಯವಿದು. ಮುಂದಿನ ರಾಶಿ ಸಿಂಹರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಸಿಂಹರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಗೆ ಉತ್ತಮ ಸ್ಥಿತಿಯು, ಆದರೆ ಎಚ್ಚರಿಕೆಯಾಗಿರಬೇಕಾದ ದಿನ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಸ್ಥಿರವಾಗಿರುತ್ತದೆ. ಯಾವುದೇ ಮಹತ್ವಪೂರ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದಿಲ್ಲ.
ಆದರೆ ಮನಸ್ಸು ಚಂಚಲವಾಗಿರುವುದರಿಂದ ನೀವು ಒತ್ತಡವನ್ನು ಅನುಭವಿಸಬಹುದು. ನಿಮ್ಮ ದೇಹವನ್ನು ವಿಶ್ರಾಂತಿ ನೀಡಲು, ಸಮತೋಲನ ಸಾಧಿಸಲು ಮತ್ತು ಉತ್ತಮ ಆಹಾರ ಸೇವಿಸಲು ಹೆಚ್ಚಿನ ಗಮನ ನೀಡುವುದು ಪ್ರಯೋಜನಕಾರಿಯಾಗುತ್ತದೆ. ಆಯುರ್ವೇದಿಕ ಉಪಚಾರಗಳು ಉತ್ತಮ ಪರಿಣಾಮಗಳನ್ನು ನೀಡಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಸಿಂಹ ರಾಶಿಗೆ ಲಾಭದಾಯಕ ಸಮಯವಿದು. ಹಣಕಾಸು ಹೂಡಿಕೆಯಲ್ಲಿ ಉತ್ತಮ ಸಮಯವಿದು. ನೀವು ಹೂಡಿಕೆ ಮಾಡಿದ ಕಡೆ ಉತ್ತಮ ಲಾಭವನ್ನು ಕಾಣಬಹುದು. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಪುನರ್ ಪರಿಶೀಲಿಸಿ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ನೀವು ಪ್ರಯತ್ನಿಸಬಹುದು. ನೀವು ಮಾಡಿದ ಹೂಡಿಕೆಗಳು ನಿಮ್ಮ ಪ್ಲಾನ್ ಅನುಸಾರ ಚೆನ್ನಾಗಿ ಫಲಿತಾಂಶ ನೀಡಬಹುದು. ಹಣಕಾಸು ಹಕ್ಕುಗಳನ್ನು ಸರಿಯಾಗಿ ನೋಡಿಕೊಳ್ಳುವ ಪ್ರಕ್ರಿಯೆಯು ಉತ್ತಮ ಫಲವನ್ನು ನೀಡುತ್ತದೆ. ಕುಟುಂಬ ಜೀವನದಲ್ಲಿ ಸಿಂಹ ರಾಶಿಗೆ ಸಮ್ಮಿಲನ ಮತ್ತು ಸಹಕಾರದ ಅನುಭವ. ಈ ದಿನ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಹಕಾರವಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ನಡೆಯುವ ಯಾವುದೇ ಚರ್ಚೆಗಳಲ್ಲಿ ನೀವು ಸ್ಪಷ್ಟತೆ ಪಡೆಯಬಹುದು. ನಿಮ್ಮ ಹತ್ತಿರದವರೊಂದಿಗೆ ಯಾವುದೇ ವಿವಾದಗಳನ್ನು ಸರಿಯಾಗಿಯೇ ಪರಿಹರಿಸಬಹುದು. ನಿಮ್ಮ ಸಂಗಾತಿ ಹಾಗೂ ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯವಾಗಿದೆ. ಮನೋಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ವೃತ್ತಿ ಜೀವನದಲ್ಲಿ ಸಿಂಹರಾಶಿಗೆ ಉತ್ತಮ ಸಾಧನೆ ಕಂಡುಹಿಡಿಯುವ ಸಮಯ. ಈ ದಿನ ಉದ್ಯೋಗದ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ನೀವು ಯಾವುದೇ ಹೊಸ ಪ್ರಾಜೆಕ್ಟಿನಲ್ಲಿ ಯಶಸ್ಸು ಕಾಣಬಹುದು. ನಿಮ್ಮ ಕೌಶಲ್ಯವನ್ನು ಪ್ರಯೋಗ ಮಾಡುವ ಸಮಯವಾಗಿದೆ. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಕಪಟವಾಗಿ ನಿರ್ವಹಿಸಿದರೆ ಉತ್ತಮ ಫಲಗಳನ್ನು ಪಡೆಯಬಹುದು. ನಿಮ್ಮ ಸಹೋದ್ಯೋಗಿಗಳು ಸಹಕಾರ ನೀಡುತ್ತಾರೆ. ಕಾರ್ಯನಿರ್ವಹಣೆಯಲ್ಲಿ ತಪ್ಪುಗಳಿಂದ ದೂರವಿರುವುದು ಉತ್ತಮ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಸಿಂಹ ರಾಶಿಗೆ ಉತ್ತಮ ಸಮಯ. ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚು ಸಮಂಜಸತೆ ಮತ್ತು ಗೌರವವನ್ನು ಅನುಭವಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರವಾದ ಸಮಯಗಳನ್ನು ಕಳೆಯಲು ಅವಕಾಶ ಸಿಗುತ್ತದೆ. ಅದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಹಾರ್ಮೋನಿಯುತವಾಗಿ ಮಾಡುವುದಕ್ಕೆ ಸಹಕಾರಿಯಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಂತೋಷದಿಂದ ಸಮಯ ಕಳೆಯುವ ದಿನವಾಗಿದೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ. ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕನ್ಯಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಕನ್ನಡ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದೆ. ಈ ದಿನ ನಿಮ್ಮ ಆರೋಗ್ಯವು ಸ್ಥಿರವಾಗಿರುತ್ತದೆ, ಆದರೆ ನಿಮ್ಮ ಶರೀರದಲ್ಲಿ ಹೆಚ್ಚಿನ ಒತ್ತಡ ಅಥವಾ ಅಸ್ವಸ್ಥತೆ ಕಾಣಬಹುದು. ಹೆಚ್ಚಾದ ಕೆಲಸದ ಒತ್ತಡದಿಂದ ನಿಮ್ಮ ದೈಹಿಕ ಶಕ್ತಿ ಕಡಿಮೆಯಾಗಬಹುದು. ಉತ್ತಮ ನಿದ್ರೆ ಮತ್ತು ವಿಶ್ರಾಂತಿ ಪಡೆಯುವ ಮೂಲಕ ನಿಮ್ಮ ಶಕ್ತಿ ಮತ್ತು ಸಮತೋಲನವನ್ನು ಹಿಂತೆಗೆದುಕೊಳ್ಳಬಹುದು. ಆಹಾರದಲ್ಲಿ ಜತೆಯಾಗಿ ಹಸಿರು ತರಕಾರಿಗಳನ್ನು ಸೇರಿಸುವುದರಿಂದ ನಿಮ್ಮ ದೇಹ ತಾಜಾಗಿರುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಕನ್ನಡ ರಾಶಿಗೆ ಅವಕಾಶಗಳ ಹಾರ್ಮೋನಿಯ ಸಮಯ. ಹಣಕಾಸು ಹೂಡಿಕೆಯಲ್ಲಿ ಇದು ಉತ್ತಮ ಸಮಯವಾಗಿದೆ. ನೀವು ಹೂಡಿಕೆ ಮಾಡುವ ಸ್ಥಳವನ್ನು ವಿವೇಚನೆ ಮಾಡಿ ಆ ಸ್ಥಳದಲ್ಲಿಯೇ ಹೆಚ್ಚು ಲಾಭಗಳನ್ನು ಅನುಭವಿಸಬಹುದು. ಹೆಚ್ಚುವರಿ ಹಣವನ್ನು ಆದಾಯವನ್ನು ಉಳಿತಾಯ ಮಾಡುವ ಮೂಲಕ ಹೂಡಿಕೆಗಾಗಿ ಬಳಸುವ ಸಮಯವಾಗಿದೆ. ನಿಮ್ಮ ಹಣಕಾಸು ಯೋಜನೆಗಳನ್ನು ಅನುಸರಿಸಲು ಇದು ಉತ್ತಮ ಸಮಯವಾಗಿದೆ. ಮನಪೂರ್ವಕವಾಗಿ ಮಾಡಿದ ಯೋಜನೆಗಳು ಉತ್ತಮ ಫಲ ನೀಡಬಹುದು. ಕುಟುಂಬ ಮತ್ತು ಒಂದು ರಾತ್ರಿಯ ಚಿತ್ರವನದಲ್ಲಿ ಕನ್ಯಾ ರಾಶಿಗೆ ಸದೃಢತೆ ಹಾಗೂ ಒಮ್ಮತವು ಬಹುದೂರವೇ ತಲುಪಿದೆ ಎಂದು ಕಂಡುಹಿಡಿಯುವ ಸಮಯ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇಂದು ಉತ್ತಮ ಸಂಭಾಷಣೆ ನಡೆಯಲಿದೆ. ಯಾವುದೇ ಸಮಸ್ಯೆಗಳನ್ನು ನೀವು ಸಮರ್ಥವಾಗಿ ಪರಿಹರಿಸಬಹುದು. ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲವನ್ನು ಕಾಣಬಹುದು. ಕೆಲವೊಮ್ಮೆ ನಿಮ್ಮ ಸಂಗಾತಿಯೊಡನೆ ನೀವು ಹೆಚ್ಚು ಸಮಯ ಕಳೆಯುವ ಮೂಲಕ ಇಬ್ಬರೂ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ಸಂಭ್ರಮ ಮತ್ತು ಸಂತೋಷದ ಸಮಯವಾಗಿದೆ. ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಗೆ ತಂತ್ರಜ್ಞಾನ ಅಥವಾ ಹೊಸ ಅವಕಾಶಗಳಲ್ಲಿ ಯಶಸ್ಸು ದೊರಕಬಹುದು. ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸಮಯವಾಗಿದೆ. ನೀವು ಮಾಡಿದ ಯೋಜನೆಗಳು ಅಥವಾ ನಿಮಗೆ ಕೊಟ್ಟ ಪ್ರಾಜೆಕ್ಟುಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಳ್ಳಿ ಮತ್ತು ನಿಮ್ಮ ತಂತ್ರಜ್ಞಾನ ಮತ್ತು ನವೀನ ಮಾರ್ಗಗಳನ್ನು ಅನ್ವಯಿಸಿ. ಇದು ನೀವು ಎದುರಿಸಬೇಕಾದ ಪ್ರಮುಖ ಯೋಜನೆಗಳಿಗೆ ಉತ್ತಮ ಫಲ ನೀಡುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಕನ್ಯಾ ರಾಶಿಗೆ ಪ್ರೀತಿ ಮತ್ತು ಪ್ರಾಮಾಣಿಕತೆ ಹೆಚ್ಚಿದೆ. ಪ್ರೇಮ ಸಂಬಂಧಗಳಲ್ಲಿ ನೀವು ನಿಮ್ಮ ಸಂಗಾತಿಗೆ ಹೆಚ್ಚು ಪ್ರಾಮಾಣಿಕವಾಗಿರುವಿರಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಮಾಡುವುದಕ್ಕೆ ಸಹಕಾರಿಯಾಗುತ್ತದೆ.
ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಹಾರ್ಮೋನಿಯುತವಾಗಿ ಮುಂದುವರಿಸಲು ನೀವು ಹೆಚ್ಚಿನ ಸಮಯವನ್ನು ಒದಗಿಸಬಹುದು. ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ಸಾಧ್ಯ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯಗಳಲ್ಲಿ ನೀವು ನಿಮ್ಮ ಮುಖ್ಯ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದು ಯಶಸ್ಸು ಹೊತ್ತಿರುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ. ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಈಗ ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ತುಲಾ ರಾಶಿಗೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಚಿಂತೆ ಮತ್ತು ಅಸ್ಥಿರತೆ ಕಾಣಬಹುದು. ಆದ್ದರಿಂದ ನೀವು ಯಾವುದಾದರೂ ಅತಿಯಾದ ಒತ್ತಡವನ್ನು ಅನುಭವಿಸಿದರೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಉತ್ತಮ. ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ಆರೋಗ್ಯದ ಹಿತದಲ್ಲಿರುವ ಸಂಗತಿಗಳು ಪ್ರತಿಕೂಲವಾಗದೆ ನೀವು ಹೆಚ್ಚು ಸಕಾರಾತ್ಮಕವಾಗಿರಬಹುದು. ಆರ್ಥಿಕ ಸ್ಥಿತಿಯಲ್ಲಿ ತುಲಾ ರಾಶಿಗೆ ಚಿಂತನೆಗಳ ನಿರ್ವಹಣೆ. ಹಣಕಾಸು ವಿಷಯದಲ್ಲಿ ನಿಮ್ಮ ಚಿಂತನೆಗಳನ್ನು ಶಿಸ್ತಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಇಂದು ನೀವು ನಿಮ್ಮ ಹೂಡಿಕೆಯನ್ನು ವಿಶ್ಲೇಷಿಸಬೇಕು, ಅದರಲ್ಲಿ ಲಾಭಗಳನ್ನು ಅಥವಾ ಕಷ್ಟಗಳನ್ನು ನೋಡಿಕೊಳ್ಳಿ. ಸರಿಯಾದ ಮಾರ್ಗದಲ್ಲಿ ಹಣವನ್ನು ಹೂಡಿದರೆ ನೀವು ಉತ್ತಮ ಲಾಭಗಳನ್ನು ಕಾಣಬಹುದು. ಆದರೆ ಅತಿ ಶೀಘ್ರದಲ್ಲಿಯೇ ಯಾವುದೇ ಮಹತ್ವಪೂರ್ಣ ಹೂಡಿಕೆಗಳನ್ನು ಮಾಡುವುದು ಸಮಯಸ್ಪಂದನಹೀನವಾಗಬಹುದು. ವಹಿವಾಟಿನೊಂದಿಗೆ ನಿಯಮಿತವಾಗಿ ನಿರ್ವಹಣೆಯನ್ನು ಮುಂದುವರಿಸಿ. ಕುಟುಂಬ ಜೀವನದಲ್ಲಿ ತುಲಾ ರಾಶಿಗೆ ಅತ್ಯಂತ ಒಳ್ಳೆಯ ಸಮಯ. ಈ ದಿನ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆ ನಡೆಸಬಹುದು. ಅವರಿಂದ ನೀವು ಹೆಚ್ಚಿನ ಬೆಂಬಲವನ್ನು ಪಡೆಯುವಿರಿ. ಮನೆಯಲ್ಲಿನ ಕೆಲಸಗಳನ್ನು ಸರಿಯಾಗಿ ಹಂಚಿಕೊಳ್ಳುವ ಮೂಲಕ ಉತ್ತಮ ಸಹಕಾರವನ್ನು ಕಾಣಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಸಂಬಂಧವನ್ನು ಮತ್ತಷ್ಟು ಹಾರ್ಮೋನಿಯುತವಾಗಿಸಲು ಸಹಕಾರ ಕೊಡುವುದು ಪ್ರೇರಣೆಯಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ತುಲಾ ರಾಶಿಗೆ ಯಶಸ್ಸು ಕಾಣುವ ಅವಕಾಶ. ನಿಮ್ಮ ವೃತ್ತಿಯಲ್ಲಿ ಉತ್ತಮ ಸಮಯವಿದು. ಯಾವುದೇ ಪಿಚು ಮತ್ತು ತರ್ಕವನ್ನು ನಿವಾರಿಸಲು ಇದು ಸಕಾರಾತ್ಮಕ ಸಮಯವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವುದು ಮತ್ತು ನಿಮ್ಮ ಪ್ರಾಜೆಕ್ಟುಗಳನ್ನು ಇನ್ನಷ್ಟು ಮಿತಿಯಾದ ರೀತಿಯಲ್ಲಿ ಮುಗಿಸಲು ಸಾಧ್ಯವಾಗುತ್ತದೆ. ನೀವು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರಿಸುವುದರಿಂದ ನೀವು ಹೆಚ್ಚಿನ ಯಶಸ್ಸು ಪಡೆಯಬಹುದು. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ತುಲಾ ರಾಶಿಗೆ ಹೆಚ್ಚು ಸಮಂಜಸತೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮಂಜಸತೆ ಹೆಚ್ಚಿದೆ ಎಂದು ಕಾಣಬಹುದು. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಮೂಲಕ ನೀವು ಹೆಚ್ಚು ಕಾಳಜಿ ತೋರಿಸಬಹುದು. ನಿಮ್ಮ ಸಂಬಂಧಗಳು ಬಲಪಡುತ್ತವೆ ಮತ್ತು ಅದು ನಿಮ್ಮ ಹತ್ತಿರದವರನ್ನು ಸಂತೋಷಪಡಿಸುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ಯಾವುದೇ ಗೊಂದಲಗಳು ಬರುವ ಸಾಧ್ಯತೆ ಕಡಿಮೆ. ಶುಭ ಸಮಯದಲ್ಲಿ ನೀವು ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಮುಖ್ಯ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದು ಉತ್ತಮ ಫಲಿತಾಂಶ ನೀಡುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಗೆ ಹೆಚ್ಚಿನ ಶಕ್ತಿ ಹಾಗೂ ಚೈತನ್ಯ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ನಿಮ್ಮ ಶರೀರದಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಚೈತನ್ಯ ಕಾಣಬಹುದು. ನೀವು ಹೆಚ್ಚಿನ ಶಕ್ತಿಯನ್ನು ಅನುಭವಿಸಿ ಶಕ್ತಿಯುತ ಹಾಗೂ ಚುರುಕಾಗಿದ್ದೀರಾ. ದಿನಚರಿಯಲ್ಲಿ ಯಾವುದೇ ಅಡಚಣೆಯು ಸಂಭವಿಸುವ ಸಾಧ್ಯತೆ ಕಡಿಮೆ. ನಿಮ್ಮ ಶಕ್ತಿಯು ಕೆಲಸಗಳಲ್ಲಿ ನೀವು ಹೆಚ್ಚಿನ ಪ್ರಗತಿ ಮಾಡಬಹುದು. ಆದರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಲು ಇಚ್ಛಿಸುವಾಗ ಅದನ್ನು ಪ್ರಾಧಾನ್ಯವಿಟ್ಟು ವಿರಾಮ ತೆಗೆದುಕೊಳ್ಳುವುದು ಉತ್ತಮ. ಆರ್ಥಿಕ ಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಗೆ ಉತ್ತಮ ಲಾಭದಾಯಕ ಅವಕಾಶ. ಹಣಕಾಸು ಸಂಬಂಧಿತ ವಿಚಾರಗಳಲ್ಲಿ ನಿಮ್ಮ ಚಿಂತನೆಗಳು ಮತ್ತು ಹೂಡಿಕೆಗಳು ಉತ್ತಮ ಫಲವನ್ನು ನೀಡುತ್ತವೆ. ನೀವು ಈಗಾಗಲೇ ಮಾಡಿದ ಹೂಡಿಕೆಗಳಲ್ಲಿ ಲಾಭವನ್ನು ಕಾಣಬಹುದು. ಯಾವ ಮಹತ್ವದ ವಹಿವಾಟಿನ ಕಾರ್ಯಗಳನ್ನು ಮುಂದುವರೆಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಹಣಕಾಸು ಯೋಜನೆಗಳನ್ನು ದೃಷ್ಟಿಯಿಂದ ಪರಿಶೀಲಿಸುವುದು ಉತ್ತಮ. ಆದರೆ ಯಾವುದೇ ಬೃಹತ್ ಹೂಡಿಕೆಗಳನ್ನು ಮಾಡಲು ತೀವ್ರವಾಗಿ ಯೋಚಿಸಿ.
ಕುಟುಂಬ ಜೀವನದಲ್ಲಿ ವೃಶ್ಚಿಕ ರಾಶಿಗೆ ಸಹಕಾರ ಮತ್ತು ಸಂಭ್ರಮ. ಈ ದಿನ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶವಿದೆ. ನೀವು ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯಬಹುದು ಮತ್ತು ಕುಟುಂಬದ ಸದಸ್ಯರೊಂದಿಗೆ ನಗುವಿಕೆಗೆ ಅವಕಾಶ ನೀಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂವಾದ ನಡೆಯಲಿದೆ. ಇದರಿಂದ ನಿಮ್ಮ ಸಂಬಂಧವು ಮತ್ತಷ್ಟು ಬಲಪಡುತ್ತದೆ. ಕುಟುಂಬ ಸದಸ್ಯರೊಡನೆ ಶಾಂತಿಯುತ ಹಾಗೂ ಪ್ರೀತಿಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನೀವು ಸಾಧ್ಯವಾಗಬಹುದು. ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಗೆ ಯಶಸ್ಸು ಮತ್ತು ಅಭಿವೃದ್ಧಿ. ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಗತಿ ಮತ್ತು ಯಶಸ್ಸನ್ನು ಪಡೆಯಲು ಇಂದು ಉತ್ತಮ ಸಮಯವಾಗಿದೆ. ನಿಮ್ಮ ಸಾಮರ್ಥ್ಯಗಳನ್ನು ಮುಂದುವರಿಸುವ ಮೂಲಕ ನಿಮ್ಮ ಕನಸುಗಳನ್ನು ನನಸು ಮಾಡಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವನ್ನು ನೋಡಬಹುದು. ನಿಮ್ಮ ನೈಪುಣ್ಯವನ್ನು ಅರ್ಪಿಸುವುದರಿಂದ ಉತ್ತಮ ಫಲಿತಾಂಶಗಳು ಲಭ್ಯವಾಗುತ್ತವೆ. ನಿಮ್ಮ ಕಾರ್ಯಕ್ಷಮತೆ ಮತ್ತು ಎಚ್ಚರಿಕೆಯಿಂದ ನೀವು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸಬಹುದು. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ವೃಶ್ಚಿಕ ರಾಶಿಗೆ ಪ್ರೀತಿ ಮತ್ತು ಸಮಂಜಸತೆ. ಈ ದಿನ ಪ್ರೇಮ ಸಂಬಂಧಗಳಲ್ಲಿ ಸಹಕಾರ ಹೆಚ್ಚುವುದು. ನಿಮ್ಮ ಸಂಗಾತಿಯೊಡನೆ ಸಹಕಾರ ಹೆಚ್ಚಿಸಲು ಈ ಸಮಯವು ಉತ್ತಮವಾಗಿದೆ. ನಿಮ್ಮ ಸಂಬಂಧಗಳನ್ನು ಹೊಸದಾಗಿ ಮತ್ತಷ್ಟು ಹಾರ್ಮೋನಿಯುತವಾಗಿ ನಿರ್ಮಿಸಲು ನೀವು ಪ್ರಯತ್ನಿಸಬಹುದು. ನಿಮ್ಮ ಪ್ರೀತಿಯನ್ನು ಸೂಚಿಸಲು ಪ್ರಯತ್ನಿಸುವುದರಿಂದ ಅದು ಇನ್ನಷ್ಟು ಬಲಪಡುತ್ತದೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಗಂಟೆಯವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಮುಂದಿನ ರಾಶಿ ಧನುಸ್ಸು ರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಈಗ ಧನುಸ್ಸು ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಧನುಸ್ಸು ರಾಶಿಗೆ ಉತ್ತಮ ಸ್ಥಿತಿಯ ಬೆಳವಣಿಗೆ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಸರಾಗವಾಗಿರುತ್ತದೆ. ನೀವು ಹೆಚ್ಚಿನ ಶಕ್ತಿಯನ್ನು ಅನುಭವಿಸಿ ನಿಮ್ಮ ದೇಹದಲ್ಲಿ ಚೈತನ್ಯವನ್ನು ಕಂಡುಹಿಡಿಯಬಹುದು. ನಿಮ್ಮ ದಿನಚರ್ಯೆಯು ಸಂಯಮಿತವಾಗಿರುತ್ತದೆ. ಆದ್ದರಿಂದ ಆರೋಗ್ಯ ಸಮಸ್ಯೆಗಳ ಲಕ್ಷಣಗಳು ಕಡಿಮೆ. ಉತ್ತಮ ಆಹಾರ ಸೇವನೆ, ಯೋಗ ಅಥವಾ ವ್ಯಾಯಾಮ ಮಾಡುವುದರಿಂದ ನಿಮ್ಮ ಶಕ್ತಿ ಮತ್ತಷ್ಟು ಹೆಚ್ಚಬಹುದು. ಆದರೂ ಹೆಚ್ಚಿನ ಒತ್ತಡದ ಪರಿಸ್ಥಿತಿಗಳಲ್ಲಿ ನಿಮ್ಮ ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡಲು ಒತ್ತು ಕೊಡಿ. ಆರ್ಥಿಕ ಸ್ಥಿತಿಯಲ್ಲಿ ಧನುಸ್ಸು ರಾಶಿಗೆ ಮುಂದುವರಿಯುವ ಅವಕಾಶಗಳು. ಹಣಕಾಸು ವಿಚಾರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವ ಚಾನ್ಸ್ ಇದೆ. ನಿಮ್ಮ ಹೂಡಿಕೆಗಳು ಉತ್ತಮ ಫಲ ನೀಡಬಹುದು, ಆದರೆ ಅವುಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಮತ್ತು ವಿಮರ್ಶಿಸಿ. ಶಕ್ತಿಯುತ ಆರ್ಥಿಕ ಯೋಜನೆಗಳನ್ನು ಅನುಸರಿಸಿ ನೀವು ಹೂಡಿಕೆಗಳನ್ನು ವಿಸ್ತಾರಗೊಳಿಸಬಹುದು. ದೊಡ್ಡ ಖರ್ಚುಗಳಿಗೆ ಚಿಂತಿಸಬೇಡಿ, ಆದರೆ ನಿಮ್ಮ ಹಣಕಾಸುಗಳನ್ನು ಸ್ವತಃ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹಣಕಾಸು ನಿರ್ವಹಣೆಯಲ್ಲಿ ಇದು ಉತ್ತಮ ಸಮಯವಾಗಿದೆ. ಕುಟುಂಬ ಜೀವನದಲ್ಲಿ ಧನುಸ್ಸು ರಾಶಿಗೆ ಹೊಸ ಪ್ರಾರಂಭಗಳು. ಈ ದಿನ ನೀವು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಾದ ನಡೆಸಬಹುದು. ನಿಮ್ಮ ಕುಟುಂಬದೊಂದಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು ಪ್ರೋತ್ಸಾಹಕರ ಸಮಯವಾಗಿದೆ. ಸಂಗಾತಿಯೊಂದಿಗೆ ನಿಮಗೆ ಬೇಕಾದ ಮಟ್ಟಿಗೆ ಬೆಂಬಲವು ದೊರೆಯುತ್ತದೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ನಯವಾಗಿ ಚರ್ಚೆ ನಡೆಸುವುದು ಉತ್ತಮ. ದಾಂಪತ್ಯ ಸಂಬಂಧಗಳಲ್ಲೂ ಶಾಂತಿ ಮತ್ತು ಸಮಂಜಸತೆ ಹೆಚ್ಚಲಿದೆ. ಇದು ನಿಮ್ಮ ಕುಟುಂಬ ಸಂಬಂಧವನ್ನು ಹಾರ್ಮೋನಿಯುತಗೊಳಿಸಬಹುದು. ವೃತ್ತಿ ಜೀವನದಲ್ಲಿ ಧನುಸ್ಸು ರಾಶಿಗೆ ಯಶಸ್ಸು ಹಾಗೂ ಹೊಸ ಅವಕಾಶಗಳು. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಉತ್ತಮ ಸಮಯವಾಗಿದೆ. ನೀವು ಕೆಲಸದ ಪ್ರಗತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧಿಸಬಹುದು. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿ ನಡೆಯುತ್ತದೆ. ಇದು ನಿಮ್ಮ ಕಾರ್ಯಗಳನ್ನು ಸುಲಭಗೊಳಿಸುತ್ತದೆ. ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡು ಈ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ನಿಮ್ಮ ನೈಪುಣ್ಯವನ್ನು ವ್ಯಕ್ತಪಡಿಸುವುದು ಯಶಸ್ಸು ಹೊತ್ತಿರುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಧನುಸ್ಸು ರಾಶಿಗೆ ಪ್ರಾಮಾಣಿಕತೆ ಹಾಗೂ ಸಂತೋಷ. ಈ ದಿನ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಹೆಚ್ಚಿದೆ ಎಂದು ಕಾಣಬಹುದು. ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸ್ನೇಹ, ಸಹಕಾರ ಹಾಗೂ ಉತ್ತಮ ಸಮಯವನ್ನು ಕಳೆಯಲು ಅವಕಾಶವಿದೆ. ಪ್ರೀತಿಯ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಬಹುದು. ನೀವು ನಿಮ್ಮ ಸಂಗಾತಿಗೆ ಹೆಚ್ಚು ಗಮನ ನೀಡಿದರೆ ನೀವು ಇಬ್ಬರೂ ಹೆಚ್ಚು ಸಂತೋಷವನ್ನು ಅನುಭವಿಸಬಹುದು. ಬಲವಾದ ಸಂಬಂಧಗಳು ಇನ್ನಷ್ಟು ವೃದ್ಧಿಯಾಗುತ್ತವೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ. ಮುಂದಿನ ರಾಶಿ ಮಕರ ರಾಶಿ ಬಗ್ಗೆ ತಿಳಿದುಕೊಳ್ಳೋಣ.
ಬನ್ನಿ ಈಗ ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಗೆ ಶಕ್ತಿಯುತ ದಿನ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ನೀವು ಅಧಿಕ ಶಕ್ತಿಯನ್ನು ಮತ್ತು ಚೈತನ್ಯವನ್ನು ಅನುಭವಿಸುವಿರಿ. ಶಕ್ತಿಯುತ ಕೆಲಸಗಳನ್ನು ನಿರ್ವಹಿಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ದೇಹದಲ್ಲಿ ವಿಶೇಷವಾದ ಶಕ್ತಿ ಇಲ್ಲದೆ ನೀವು ನಿಮ್ಮ ಕಾರ್ಯಗಳನ್ನು ಸರಾಗವಾಗಿ ಮುಗಿಸಲು ಸಾಧ್ಯವಾಗುತ್ತದೆ. ಆದರೆ ಯಾವುದೇ ರೀತಿಯ ಒತ್ತಡವನ್ನು ಅನುಭವಿಸುವುದಾದರೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ. ಆರ್ಥಿಕ ಸ್ಥಿತಿಯಲ್ಲಿ ಮಕರ ರಾಶಿಗೆ ಲಾಭದಾಯಕ ಅವಕಾಶಗಳು. ಹಣಕಾಸು ವಿಚಾರದಲ್ಲಿ ನಿಮ್ಮ ಹೂಡಿಕೆಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ನೀವು ಹೂಡಿಕೆಗಳನ್ನು ಸುರಕ್ಷಿತವಾಗಿ ಯೋಜಿಸುವ ಮೂಲಕ ನೀವು ಲಾಭವನ್ನು ಪಡೆಯಬಹುದು. ಹಣಕಾಸು ನಿರ್ವಹಣೆಯಲ್ಲಿ ಪ್ರಾಮಾಣಿಕತೆ ಹಾಗೂ ವಿವೇಕವನ್ನು ತೋರುವುದರಿಂದ ನಿಮಗೆ ಉತ್ತಮ ಆದಾಯವನ್ನು ನೀಡಬಹುದು. ಆದರೆ ಜ್ಞಾನ ವಹಿಸಿ ಮತ್ತು ನೀವು ತೆಗೆದುಕೊಳ್ಳುವ ಯಾವುದೇ ಹಣಕಾಸು ನಿರ್ಣಯವನ್ನು ವಿಚಾರಿಸಿರಿ. ಯಾವುದೇ ತ್ವರಿತ ಹಾಗೂ ದುಶ್ಚಿಂತನೆಗಳನ್ನು ತಪ್ಪಿಸಲು ಚಿಂತನೆಗಳನ್ನು ಶಾಂತವಾಗಿ ಮಾಡಲು ಇದು ಉತ್ತಮ ಸಮಯವಾಗಿದೆ. ತಂಪು ಜೀವನದಲ್ಲಿ ಮಕರ ರಾಶಿಗೆ ಪ್ರೀತಿ ಹಾಗೂ ಸಹಕಾರ. ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶವಿದೆ. ನೀವು ನಿಮ್ಮ ಪ್ರಿಯ ಜನರೊಂದಿಗೆ ಹೆಚ್ಚು ಸಂಪರ್ಕ ಸಾಧಿಸಬಹುದು. ಕುಟುಂಬದಲ್ಲಿ ಉತ್ತಮ ಸಂಗತಿಗಳು ನಡೆಯಬಹುದು ಮತ್ತು ನೀವು ಸಕಾರಾತ್ಮಕ ಪರಿಣಾಮಗಳನ್ನು ಕಾಣಬಹುದು. ಸಂಗಾತಿಯೊಂದಿಗೆ ಹೆಚ್ಚು ನಗು ಮತ್ತು ಶಾಂತಿಕರ ಸಂಬಂಧವನ್ನು ಕಾಣಬಹುದು. ನಿಮ್ಮ ದಾಂಪತ್ಯ ಜೀವನವು ಮತ್ತಷ್ಟು ಪ್ರಗತಿಯತ್ತ ಸಾಗಬಹುದು. ವೃತ್ತಿ ಜೀವನದಲ್ಲಿ ಮಕರ ರಾಶಿಗೆ ಹೆಚ್ಚುವರಿ ಅವಕಾಶಗಳು. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಕೌಶಲ್ಯಗಳನ್ನು ಇನ್ನಷ್ಟು ಪ್ರದರ್ಶಿಸುವ ಅವಕಾಶವಿದೆ. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ. ನೀವು ನಿಮ್ಮ ಪ್ರಾಜೆಕ್ಟುಗಳಲ್ಲಿ ಯಶಸ್ಸು ಸಾಧಿಸಬಹುದು. ಹೊಸ ಹೂಡಿಕೆ ಮತ್ತು ಉದ್ಯೋಗ ದೃಷ್ಟಿಯಿಂದ ಉತ್ತಮ ಅವಕಾಶಗಳು ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಮತ್ತು ವ್ಯಾವಹಾರಿಕತೆ ನಿಮಗೆ ಸಕಾರಾತ್ಮಕ ಪರಿಣಾಮಗಳನ್ನು ನೀಡುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಮಕರ ರಾಶಿಗೆ ಸಹಕಾರ. ಈ ದಿನ ಪ್ರೇಮ ಸಂಬಂಧಗಳಲ್ಲಿ ಸಹಕಾರ ಹೆಚ್ಚುವುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಮತ್ತು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಬಹುದು. ಪ್ರೀತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ನೀವು ಸುಂದರವಾದ ಹಾರ್ಮೋನಿಯುತ ಸಂಬಂಧಗಳನ್ನು ಅನುಭವಿಸಬಹುದು. ಇದರೊಂದಿಗೆ ನಿಮ್ಮ ದಾಂಪತ್ಯ ಜೀವನವು ಶಾಂತಿಯುತವಾಗುತ್ತದೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಗಂಟೆರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಗೆ ಶಕ್ತಿಯುತ ದಿನ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ನಿಮ್ಮ ಶಕ್ತಿಯು ಹೆಚ್ಚುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಚೈತನ್ಯ ತುಂಬಿ ಹೊತ್ತಿರುತ್ತದೆ. ಈ ದಿನದ ಬೆಳಗ್ಗೆ ನೀವು ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸುವುದರಿಂದ ನಿಮ್ಮ ದೇಹ ಮತ್ತಷ್ಟು ಶಕ್ತಿಶಾಲಿಯಾಗಬಹುದು. ಆರೋಗ್ಯವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನಿಯಮಿತ ವ್ಯಾಯಾಮ ಅಥವಾ ಯೋಗವನ್ನು ಮಾಡುವುದರಿಂದ ಶಕ್ತಿ ಹೆಚ್ಚುತ್ತದೆ. ಆದರೂ ಯಾವುದೇ ಅತಿಕ್ರಮಣದಿಂದ ತಪ್ಪಿಸುವುದಕ್ಕೆ ಹೆಚ್ಚಿನ ಗಮನ ಕೊಡಿ. ಆರ್ಥಿಕ ಸ್ಥಿತಿಯಲ್ಲಿ ಕುಂಭರಾಶಿಗೆ ಲಾಭದಾಯಕ ಅವಕಾಶ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ. ಹಣಕಾಸು ಸಂಬಂಧಿತ ಕಾರ್ಯಗಳಲ್ಲಿ ನೀವು ಉತ್ತಮ ಫಲಗಳನ್ನು ಕಾಣಬಹುದು. ಹೂಡಿಕೆಗಳು ಲಾಭ ಕೊಡಲು ಸಾಧ್ಯತೆ ಇದೆ, ಆದರೆ ನಿಮ್ಮ ದೃಷ್ಟಿ ಮತ್ತು ಸಮಯವನ್ನು ಸರಿಯಾಗಿ ಪಟ್ಟಿ ಮಾಡುವುದು ಮುಖ್ಯ. ಯಾವುದೇ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಸೂಕ್ತವಾಗಿ ವಿಶ್ಲೇಷಣೆ ಮಾಡಬೇಕು. ಕೆಲವು ಸಣ್ಣ ದೈಹಿಕ ಅಥವಾ ಆರ್ಥಿಕ ವ್ಯವಹಾರಗಳಲ್ಲಿ ತ್ವರಿತ ಕಾರ್ಯನಿರ್ವಹಣೆ ನಿಮ್ಮ ಲಾಭವನ್ನು ಹೆಚ್ಚಿಸುತ್ತದೆ. ಕುಟುಂಬ ಜೀವನದಲ್ಲಿ ಕುಂಭರಾಶಿಗೆ ಸಹಕಾರ ಮತ್ತು ಸಂಭ್ರಮ. ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಸಾಧ್ಯವಿದೆ. ಸಂಗಾತಿಯೊಂದಿಗೆ ಉತ್ತಮ ಸಂವಾದ ಮತ್ತು ಸಮರ್ಥನೀಯ ಚರ್ಚೆಗಳನ್ನು ಮಾಡಬಹುದು. ನಿಮ್ಮ ಕುಟುಂಬದೊಂದಿಗೆ ಶಾಂತ ಪ್ರೀತಿಯ ಸಂಬಂಧಗಳನ್ನು ಹೆಚ್ಚಿಸಲು ಇದು ಉತ್ತಮ ಸಮಯವಾಗಿದೆ. ಬಲವಾದ ಕುಟುಂಬ ಬಾಂಧವ್ಯಗಳನ್ನು ನಿಮ್ಮ ಜೀವನದಲ್ಲಿ ತರುವುದಕ್ಕೆ ನಿಮ್ಮ ಪ್ರಯತ್ನಗಳು ಉತ್ತಮ ಪರಿಣಾಮವನ್ನು ನೀಡುತ್ತವೆ. ಯಾವುದೇ ಗೊಂದಲಗಳಿಲ್ಲದೆ ನಿಮ್ಮ ಸಂಬಂಧಗಳು ಬಲಪಡುತ್ತವೆ. ವೃತ್ತಿ ಜೀವನದಲ್ಲಿ ಕುಂಭರಾಶಿಗೆ ಯಶಸ್ಸು ಮತ್ತು ಪ್ರಗತಿ. ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸುವ ಸಮಯವಾಗಿದೆ. ನಿಮ್ಮ ಕಲಿಕೆಯು ಕೌಶಲ್ಯಗಳು ಮತ್ತು ನೈಪುಣ್ಯಗಳು ಹೆಚ್ಚಿನ ಪ್ರಶಂಸೆಗಳನ್ನು ಪಡೆಯುತ್ತವೆ. ಕಾರ್ಯಕ್ಷಮತೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ನಿಮಗೆ ಉತ್ತಮ ವೃತ್ತಿ ಬೆಳವಣಿಗೆ ನೀಡುತ್ತದೆ. ಹೊಸ ಆವಿಷ್ಕಾರಗಳು ಮತ್ತು ಪ್ರಾಜೆಕ್ಟುಗಳು ನಿಮಗೆ ಅದ್ಭುತ ಅವಕಾಶಗಳನ್ನು ನೀಡಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವು ನಿಮ್ಮ ಕೆಲಸಗಳನ್ನು ಸುಲಭಗೊಳಿಸುತ್ತದೆ.
ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಕುಂಭ ರಾಶಿಗೆ ಪ್ರೀತಿಯ ಸಹಕಾರ. ಈ ದಿನ ಪ್ರೇಮ ಸಂಬಂಧಗಳಲ್ಲಿ ಸಂತೋಷವು ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಹೊಸ ಪ್ರೇರಣೆಯೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳಬಹುದು. ನೀವು ಪ್ರೀತಿಯಲ್ಲಿ ಎಲ್ಲವನ್ನೂ ಚಿಂತಿಸದೆ ಬೇರೆಯವರೊಂದಿಗೆ ಉತ್ತಮ ಸಂವಾದ ನಡೆಸಬಹುದು. ಪ್ರೇಮದಲ್ಲಿ ಯಾವುದೇ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಸಂಬಂಧಗಳು ಹಾರ್ಮೋನಿಯುತವಾಗುತ್ತವೆ. ಸಂಗಾತಿಯೊಂದಿಗೆ ಆನಂದದ ಸಮಯಗಳನ್ನು ಕಳೆಯಲು ಈ ಸಮಯವು ಉತ್ತಮವಾಗಿದೆ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಮುಂದಿನ ರಾಶಿ ಮೀನರಾಶಿ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮೀನರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಚಿಹ್ನೆ. ಆರೋಗ್ಯದ ವಿಚಾರದಲ್ಲಿ ಮೀನರಾಶಿಗೆ ಶಕ್ತಿಯುತ ದಿನ. ಈ ದಿನ ನಿಮ್ಮ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ನಿಮ್ಮ ಶಕ್ತಿಯು ಹೆಚ್ಚುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಚೈತನ್ಯ ತುಂಬಿ ಹೊತ್ತಿರುತ್ತದೆ. ನೀವು ಯಾವುದೇ ಪ್ರಾಮುಖ್ಯತೆಯ ಕಾರ್ಯಗಳನ್ನು ಮಾಡಬಹುದು ಮತ್ತು ದೇಹದಲ್ಲಿ ಶಕ್ತಿಯನ್ನು ಅನುಭವಿಸಬಹುದು. ನಿಮ್ಮ ದೇಹದಾದ್ಯಂತ ಯಾವುದೇ ತೂಕದ ಸಮಸ್ಯೆಗಳು ಕಡಿಮೆಗೊಳ್ಳುತ್ತವೆ. ನಿಯಮಿತ ವ್ಯಾಯಾಮ ಅಥವಾ ಯೋಗದಿಂದ ನಿಮ್ಮ ಶಕ್ತಿ ಹೆಚ್ಚಬಹುದು. ಆದರೂ ಭೌತಿಕವಾಗಿ ಹೆಚ್ಚು ಶ್ರಮಿಸಲು ಸಾಧ್ಯವಾದರೆ ಸರಿಯಾದ ವಿಶ್ರಾಂತಿ ಪಡೆಯುವುದು ಮಹತ್ವಪೂರ್ಣ. ಆರ್ಥಿಕ ಸ್ಥಿತಿಯಲ್ಲಿ ಮೀನರಾಶಿಗೆ ಲಾಭದಾಯಕ ಅವಕಾಶ. ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ. ನೀವು ನಿಮ್ಮ ಹೂಡಿಕೆಗಳಲ್ಲಿ ಲಾಭವನ್ನು ಪಡೆಯಬಹುದು. ಈ ಸಮಯದಲ್ಲಿ ಹಣಕಾಸು ಹೂಡಿಕೆಗಳನ್ನು ಹೆಚ್ಚಿನ ಜ್ಞಾನದಿಂದ ನಿರ್ವಹಿಸಲು ಇದು ಉತ್ತಮ ಸಮಯವಾಗಿದೆ. ಸಣ್ಣ ಹೂಡಿಕೆಗಳು ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ಪ್ರಗತಿ ಕಾಣಬಹುದು. ಆದರೂ ಏನಾದರೂ ಮಹತ್ವಪೂರ್ಣ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದಾದರೆ ಅದಕ್ಕೆ ಪೂರ್ಣ ನೌಕರಿಯನ್ನು ನೀಡಿ. ಕುಟುಂಬ ಜೀವನದಲ್ಲಿ ಮೀನರಾಶಿಗೆ ಶಾಂತಿ ಮತ್ತು ಸಹಕಾರ. ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ನೀವು ನಿಮ್ಮ ಕುಟುಂಬದೊಂದಿಗೆ ನೇರವಾಗಿ ಸಂವಾದ ಮಾಡುವುದರಿಂದ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ನೀವು ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸಹಕಾರವನ್ನು ಅನುಭವಿಸಬಹುದು. ಇದು ಕುಟುಂಬದಲ್ಲಿ ಶಾಂತಿಯುತ ಸಮಯವನ್ನು ಹಂಚಿಕೊಳ್ಳಲು ಉತ್ತಮ ಸಮಯವಾಗಿದೆ. ಯಾವುದೇ ಗೊಂದಲಗಳನ್ನು ನಿವಾರಣೆಗೆ ನೀವು ಸಂಗಾತಿಯೊಂದಿಗೆ ಬಲವಂತವಾಗಿ ಚರ್ಚೆ ನಡೆಸಬಹುದು. ವೃತ್ತಿ ಜೀವನದಲ್ಲಿ ಮೀನರಾಶಿಗೆ ಯಶಸ್ಸು ಮತ್ತು ಅವಕಾಶಗಳು. ನಿಮ್ಮ ವೃತ್ತಿ ಜೀವನದಲ್ಲಿ ಈ ದಿನದ ಪ್ರಗತಿ ತಲುಪಲು ನಿಮ್ಮ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಬಳಸಲು ಇದು ಉತ್ತಮ ಸಮಯವಾಗಿದೆ. ನೀವು ತಮ್ಮ ಕಾರ್ಯದಲ್ಲಿ ಹೊಸ ಅವಕಾಶಗಳನ್ನು ಮತ್ತು ಅಭಿವೃದ್ಧಿಯನ್ನು ಕಾಣಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಆಯ್ಕೆಗಳನ್ನು ಹುಡುಕಲು ಇದು ಉತ್ತಮ ಸಮಯವಾಗಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ನಿಮಗೆ ಉತ್ತಮ ಫಲಗಳನ್ನು ತರುತ್ತದೆ. ನಿಮ್ಮ ತಂತ್ರಜ್ಞಾನ ಮತ್ತು ನೈಪುಣ್ಯವನ್ನು ಗುರುತಿಸುವುದು ನಿಮಗೆ ಯಶಸ್ಸು ತಂದೇ ಕೊಡುತ್ತದೆ. ಪ್ರೇಮ ಮತ್ತು ದಾಂಪತ್ಯ ಸಂಬಂಧಗಳಲ್ಲಿ ಮೀನರಾಶಿಗೆ ಸಮಾನತೆ ಮತ್ತು ಸಹಕಾರ. ಈ ದಿನ ಪ್ರೇಮದಲ್ಲಿ ಸಮಾನತೆ ಹೆಚ್ಚುವುದು. ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವಿದೆ. ಯಾವುದೇ ಗೊಂದಲಗಳು ನಿವಾರಣೆಯಾಗಿ ಪ್ರೀತಿಯ ಸಂಬಂಧಗಳು ಪ್ರಗತಿಪಥಕ್ಕೆ ಸಾಗುತ್ತವೆ. ನೀವು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಮೂಲಕ ಸಂಬಂಧವನ್ನು ಹಾರ್ಮೋನಿಯುತಗೊಳಿಸಬಹುದು. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಮಾನತೆ ಮತ್ತು ಸಹಕಾರವನ್ನು ಅನುಭವಿಸುವಿರಿ. ಶುಭ ಸಮಯದಲ್ಲಿ ನಿಮ್ಮ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ದೊರಕಲಿದೆ. ಈ ದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 7:30 ಮತ್ತು ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ರವರೆಗೆ ಇರುವ ಸಮಯವು ಶುಭಕರವಾಗಿದೆ. ಈ ಸಮಯದಲ್ಲಿ ನೀವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸು ದೊರಕುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯವಾಗಿದೆ. ಈ ದಿನದ 12 ರಾಶಿಗಳ ದಿನಭವಿಷ್ಯ ಮುಕ್ತಾಯವಾಗಿದೆ. ಈ ದಿನದ 12 ರಾಶಿಗಳ ದಿನಭವಿಷ್ಯ ಮುಕ್ತಾಯವಾಗಿದೆ. ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಮುಂದಿನ ಭವಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ದಿನವು ಶುಭಕರವಾಗಿರಲಿ.